ಇನ್ನು ಅಭಿವೃದ್ಧಿ ಏನು ಕೇಂದ್ರ ಸರ್ಕಾರ ಮೋದಿ ಹಾಗೂ BJP ಸರ್ಕಾರದ ಅಭಿವೃದ್ಧಿ ಯಾವ ಮಟ್ಟಕ್ಕಿದೆ ಅಂತಂದರೆ ನಾನು ಸಿಂಪಲಾಗಿ ಹೇಳ್ತೀನಿ. ನಮಗೂ ಅದು ನೋವಿದೆ. ಈಗ ನಾವು 70 ವರ್ಷದಲ್ಲಿ ಏನು ಮಾಡಿದ್ರು ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಫೇಲ್ ಆಗಿದ್ವಿ. ಆದರೆ ಈಗ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ನಮ್ಮ ಕಾರ್ಯಕರ್ತರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ, ಅದಕ್ಕೆ ತಕ್ಕದಾದಂಥ ಪ್ರತಿಕ್ರಿಯೆಗಳನ್ನ ಕೊಡ್ತಾ ಇದ್ದಾರೆ. 70 ವರ್ಷದ ಅವರ ಅಭಿವೃದ್ಧಿ ಏನೂ ಇಲ್ಲ ಅಂತ ನೆನಪು. ಈ ಪ್ರಕಾಶನ ಹೇಳ್ತಾ ಇದ್ರು, ಅಪ್ಪ ಅಭಿವೃದ್ಧಿ ನಾವೇನು ಮಾಡಿದ್ವು ಅವ್ರೇನು ಮಾಡ್ತಾ ಇದ್ದಾರೆ. ಸಿಂಪಲ್ ಆಗಿ, ಜಾಸ್ತಿ ದೊಡ್ಡ ವಿಚಾರ ಏನಲ್ಲ. ರೈಲು ಹಳ್ಳಿಗಳನ್ನ ಕಂಡುಹಿಡಿದವ್ರು ಯಾರು, ಹಾಕ್ಸಿದವ್ರು ಯಾರು? ಹೌದಪ್ಪ, 75 ವರ್ಷದಲ್ಲಿ 4 ರೈಲು ಬಿಟ್ಟಿದ್ದು, ಅವ್ರು 4 ರೈಲು ಬಿಟ್ಬಿಟ್ಟು ಎಲ್ಲ ನಂದೇ ಅಂತ ಇದ್ದಾರೆ. ಇಲ್ಲಾಂದರೆ ದೇವಸ್ಥಾನಗಳು 3 ದೇವಸ್ಥಾನ ಕಟ್ಟಿದ್ದಾರೆ. ಅಷ್ಟೇ 1000 ಕೋಟಿ ದೇವಸ್ಥಾನಗಳಿಗೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ನಮ್ಮ ದೇವರು ಮಲೆ ಮಹದೇಶ್ವರಪ್ಪ, ಅವ್ರ ದೇವರು ಶ್ರೀರಾಮ, ನಮ್ಮ ದೇವರು ಸೀತಾರಾಮ. ನಮ್ಮ ಭಕ್ತಿಗೆ ಅನುಗುಣವಾಗಿ ಯಾವ ದೇವಸ್ಥಾನಗಳು ಮಾಡಬೇಕು. ನೀವು ಇಲ್ಲೇ ಕೂತಿರೋ ಜನರು ಸಾಕ್ಷಿ. ಚಾಮುಂಡಿ ಬೆಟ್ಟ ಹೆಂಗಿತ್ತು, ಅದು ಇವತ್ತು ಯಾವ ಮಟ್ಟಕ್ಕೆ ಹೋಗಿದೆ. ಹಂಗಾರೆ ಅಭಿವೃದ್ಧಿ ಪಡಿಸೋದು ಯಾರು? ಮಲೆ ಮಹದೇಶ್ವರ ಹೆಂಗಿತ್ತು, ಇವತ್ತು ಹೆಂಗಾಗಿದೆ, ಅದಕ್ಕೆ ಅಭಿವೃದ್ಧಿ ಪಡಿಸೋಕೆ ದುಡ್ಡು ಕೊಟ್ಟವ್ರು ಯಾರು? ಈಗ ಒಬ್ಬ ಮುಖ್ಯಮಂತ್ರಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನೋ ವಿಚಾರ ನಾನಿವತ್ತು ಇಲ್ಲಿ ಪ್ರಸ್ತುತಪಡಿಸಲೇಬೇಕು. ಒಬ್ಬ ಮುಖ್ಯಮಂತ್ರಿಗೆ ಬಂದಂಥ ಬೆಳ್ಳಿ ಕೊಡುಗೆಗಳು, ಗದೆಗಳು, ಕತ್ತಿಗಳು, ಏನೇನು ಕೊಟ್ಟಿದ್ದು ಬೆಳ್ಳಿ ತಟ್ಟೆಗಳೆಲ್ಲ ಸಿದ್ದರಾಮಯ್ಯನವ್ರು ಏನು ಮಾಡೋದು ಗೊತ್ತಿದೆಯಾ? 700 kg ಹೆಚ್ಚು ಬೆಳ್ಳಿನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಕೊಟ್ಬಿಟ್ರು. ಯಾರಿಗೂ ಗೊತ್ತೇ ಆಗಿಲ್ಲ, ಪತ್ರಿಕಾ ಮಾಧ್ಯಮ ಮಾಡಲಿಲ್ಲ. ಅವರು ಭಕ್ತಿನ ಬೀದಿಲೆಲ್ಲ ತೋರಿಸ್ಬೋದು, ಆತ್ಮದ ತೋರಿಸ್ಬೋದು. ನಾವು ಕಟ್ತೇ ರಾಮದೇವರು, ನಮಗೂ ರಾಮನೇ. ನಾವು ವರ್ಷಾನುಗಟ್ಟಲೆ ರಾಮ ಆಂಜನೇಯ ಬರ್ತಿದ್ದೀವಿ. ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ನಾವೇನು ಶ್ರೀರಾಮನ ಬಗ್ಗೆ ನಾವೇನು ಹೇಳ್ತೀವಿ, ಅವ್ರೇನು ಹೇಳ್ತಾರೆ. ಯಾವ ರೀತಿಯ ಭಕ್ತಿ ಬೇಕು ಅನ್ನೋದು ಭಾಳ ಮುಖ್ಯ. ಇದು ನಾವು ಶ್ರೀರಾಮ ರಾಮ ರಾಮೇತಿ ರಾಮೇತಿ ರಮೇ ರಮೇ ಸಹಸ್ರನಾಮ ತತ್ಪುಲ್ಯಂ ಶ್ರೀರಾಮನಾಮ ವರಾನನೆ. ನಾವು ಈ ಥರ ಬರ್ತೀವಿ. ಈಗ ಏನಾಗೋಗೋದಂದರೆ ಜೈ ಶ್ರೀರಾಮ ಈ ಥರ ಯಾವ ಭಕ್ತಿ ತರಬೇಕು ಅನ್ನೋದು ಭಾಳ ಮುಖ್ಯ. ಅವ್ರು ಹೋಗೋದು ರಾಮನೇ, ನಾವು ಹೋಗೋದು ರಾಮನೇ. ಯಾವ ಥರ ಬೇಕು ಜನಕ್ಕೆ ಅನ್ನೋದು ಭಾಳ ಮುಖ್ಯ. ಈ ರೀತಿಯಲ್ಲಿ ಇನ್ನೊಂದು ಅಭಿವೃದ್ಧಿ ಯಾವ ರೀತಿಯಾಗಿ ಹೋಗಿದೆ, ನಾವದನ್ನು ತಡಿಬೇಕಾಗಿದೆ. ಯಾವ ರೀತಿ ತಡಿಬೇಕಾಗಿದೆ? ಇವತ್ತಿನ ದಿನ ಅಡಿಪಾಯ ಹಾಕಿರೋದು ಕಾಂಗ್ರೆಸ್ ಪಕ್ಷ, ಗೋಡೆ ಕಟ್ಟಿರೋದು ಕಾಂಗ್ರೆಸ್ ಪಕ್ಷ, ಅದಕ್ಕೆ ಬಣ್ಣ ಹೊಡೆದಿದ್ದು ಕಾಂಗ್ರೆಸ್ ಪಕ್ಷ, ಗರ್ಭಗುಡಿ ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ, ದೇವ್ರು ಕೂರಿಸಿದ್ದು ಕಾಂಗ್ರೆಸ್ ಪಕ್ಷ, ಗೋಪುರ ಕಟ್ಟಿದ್ದು ಕಾಂಗ್ರೆಸ್ 70 ವರ್ಷದಲ್ಲಿ. ಇವಾಗ ಒಂದು ಗಂಟೆ ಕೊಡ್ಬಿಟ್ಟು ದೇವಸ್ಥಾನ ನಂದು ಅಂತ ಗಂಟೆ ಹೊಡಿತಾರೆ. ಈ ರೀತಿ ಇದು ವಿಚಾರಗಳನ್ನ ಜನಗಳ ಮುಂದೆ ನಾವು ತಗೊಳ್ಳೋದು ಭಾಳ ಮುಖ್ಯ. ನಾನು ಹೇಳೋದು ತಮಾಷೆ ಅನಿಸಿದ್ರು ಕೂಡ ವಾಸ್ತವಾಂಶ ಇದೆ. ಈ ದಿಕ್ಕಿನಲ್ಲಿ ನಾವಿವತ್ತು ಒಬ್ಬ ಸಮರ್ಥ ಅಭ್ಯರ್ಥಿ, ಈಗಾಗಲೇ ಅವರು ಪ್ರೂವ್ ಆಗಿಲ್ಲ ಅಂತವರು ಜನಗಳಿಗೆ ಅಭ್ಯರ್ಥಿ ಹೊಸಬ್ರು ಅಂದರೆ ಅವರು ಹೊಸಬ್ರೇ. ಅವರು ಕೂಡ ರಾಜವಂಶಸ್ಥದ ದತ್ತು ಮಕ್ಕಳು, ರಾಜವಂಶಸ್ಥಕ್ಕೆ ಸೇರಿದವರಲ್ಲ, ದತ್ತು ಪುತ್ರವರು. ಇವೆಲ್ಲನೂ ಪರಿಗಣನೆ. ಆಮೇಲೆ ವಿಶೇಷವಾಗಿ ಮೈಸೂರು ಜಿಲ್ಲಾ, ಕೊಡಗು ಜಿಲ್ಲೆ ಮತವಂದರು ಭಾಳ ಪ್ರಜ್ಞಾವಂತರು. ಇವತ್ತು ಅವ್ರಿಗೂ ಗೊತ್ತಿದೆ ಯಾರು ಬೇಕು ನಮಗೆ ಅಂತ ತೀರ್ಮಾನ ಮಾಡೋಂಥ ಇನ್ನು ಕೆಲವೇ ತಿಂಗಳಿದೆ. ಈ ಚುನಾವಣೆಯನ್ನು ಅತ್ಯಂತ ಇದರಲ್ಲೇನು ಜರೂರಾಗಿ ಕಾಂಗ್ರೆಸ್ ಪಕ್ಷದ ತಾಲೂಕಿನ ಏನು ಪ್ರಮುಖರು, ಈಗಾಗಲೇ ನಾನು 2 ರೌಂಡ್ ಮೀಟಿಂಗ್ ಕೂಡ ಮಾಡಿದ್ದೇನೆ. ಕಾರ್ಯಕರ್ತರು ಕೂಡ ಭಾಳ ಉತ್ಸುಕರಾಗಿದ್ದಾರೆ. ನನ್ನ ತಾಲೂಕಿನಲ್ಲಿ ಖಂಡಿತವಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತೇನು ಲಕ್ಷ್ಮಣ ಅವರು ಕೂರಿಸಿದ್ರು. ಇದೊಂದು ಹರೀಶ್ ಗೌಡ್ರು ಹೇಳ್ತಿದ್ರು, ಭಾಳ ಮುಖ್ಯ ಏನಂತಂದರೆ ಕಾಂಗ್ರೆಸ್ ಪಕ್ಷ ಒಂದು ಸಮಾಜದ ವಿರೋಧಿ ಅಂತ ಬಿಂಬಿಸ್ತಾ ಇದೆ. ಇವತ್ತು ವೇದಿಕೆಯಲ್ಲಿ ಎಷ್ಟು ಜನ ಅವರಿದ್ದಾರೆ ಅಂತ ತಿಳ್ಕೋಬೇಕು. ನಮ್ಮ 3 ಅಭ್ಯರ್ಥಿಗಳು ಕೂಡ, ವಿಜಯಕುಮಾರ್ ಆಗಲಿ, ಡಾಕ್ಟರ್ ಸುಶ್ರುತ್ ಆಗಲಿ, ಲಕ್ಷ್ಮಣ್ ಅವರು, 3 ಅಭ್ಯರ್ಥಿಗಳು ಕೊನೆಯ ದಿನದವರೆಗೂ ಕೂಡ ಯಾರು ಕೊಡಬೇಕು ಅನ್ನೋದು ಉದ್ದೇಶ. ಅವರ ಪಾಸಿಟಿವ್ ನೆಗೆಟಿವ್ ಎಲ್ಲ ತಿಳ್ಕೊಂಡು ಕಾಂಗ್ರೆಸ್ ಈ ಅಭ್ಯರ್ಥಿ ಗೆಲ್ತಾರೆ ಅಂತ ಇವತ್ತು ತೀರ್ಮಾನ ಮಾಡಿ ಕೊಟ್ಟಿರೋಂಥದ್ದು. ಇವತ್ತು ಇದೊಂದು ಚುನಾವಣೆ ಕೇವಲ ಸಿದ್ದರಾಮಯ್ಯನವರು ಪಕ್ಷ, DK ಶಿವಕುಮಾರ್ ಅವರು, ಖರ್ಗೆ ಅವರು ಅಂತಲ್ಲ, ಕಾರ್ಯಕರ್ತರು ಕೂಡ ಒಂದು ಸವಾಲಾಗಿದೆ ಅಂತ ಹೇಳ್ತಾ, ಕಾರ್ಯಕರ್ತರು ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ತಗೊಂಡ್ರೆ ಒಳ್ಳೆಯದಾಗುತ್ತೆ. ಅದೇ ರೀತಿ ಲಕ್ಷ್ಮಣ ಅವ್ರಿಗೆ ಕೆಲವು ಕಿವಿ ಮಾತು ಹೇಳ್ತೀನಿ. ಯಾಕೆಂದರೆ ಗೆದ್ದಿರೋ ಅಭ್ಯರ್ಥಿಗೂ ಸೋತಿರೋ ಅಭ್ಯರ್ಥಿ ನನ್ನ ಅನುಭವ, ಅವರಿಗೆ ಕೆಲವು ವಿಚಾರಗಳನ್ನ ಹಂಚ್ಕೋತೀನಿ. ಈಗೇನು ಪಕ್ಷ ಬಿಟ್ಟೋಗಿದ್ದಾರೆ ಅವ್ರನ್ನ ಕರ್ಕೊಬರೋಂಥ ವಿಚಾರದಲ್ಲಿ ಕೆಲವು ಇನ್ನೂ ಹಿರಿಯ ಮುಖಂಡರುಗಳು BJPಯಿಂದ ದೂರ ನಿಂತಿದ್ದಾರೆ. ಅವ್ರನ್ನ ಮನವೊಲಿಸೋದು ಕೇವಲ 2 ದಿನದಲ್ಲಿ ಭಾಳ ಜರೂರಾಗಿ ಆಗಬೇಕಾಗಿದೆ. ಅವರ ಶಕ್ತಿನೂ ಕೂಡ ಕಾಂಗ್ರೆಸ್ಗೆ ಬಳಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ತಮಗೆ ಶುಭವಾಗಲಿ ಅಂತ ಹಾರೈಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಸರ್ವೇ ಜನ ಸುಖಿನೋ